ಬಳಸ್ತಾನೆ. ಆ ಅಮೃತವನ್ನ ತರುವಾಗ ಕುಂಭದಿಂದ, ಕುಂಭಮೇಳ ಅಮೃತವನ್ನ ತರುವಾಗ ಆ ಕುಂಭದಲ್ಲಿರತಕ್ಕಂತಹ ಅಮೃತದ ಹನಿಗಳು 4 ಕಡೆ ಬೀಳುತ್ತದೆ. ಅದರಲ್ಲಿ ಒಂದು ಪ್ರಯಾಗರಾಜ. ಅಲ್ಲಿ ಸಂಚಾರ ಮಾಡುವ ಕಾಲಗಳನ್ನ 12 ವರ್ಷ ಅಂತ ಕರೀತಾರೆ. ಇದು ಒಂದಾದ್ರೆ ಇನ್ನು ಅಮೃತ ಸಮುದ್ರ ಮಥನ ಆಗ್ತದೆ. ಅಮೃತ ಬಂತು, ಅಲ್ಲಿ ಇಂದ್ರನ ಮಗ ಏನು ಮಾಡ್ತಾನೆ ಅಂದರೆ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ 4 ಕಡೆ ಬೀಳುತ್ತದೆ. 12 ವರ್ಷಕ್ಕೆ ಒಮ್ಮೆ. ಯಾಕೆ ಅಂದರೆ ನಮ್ಮ 365 ದಿನ ದೇವತೆಗಳಿಗೆ 1 ದಿನ ಕೇವಲ. ಹಾಗೆ 12 ದಿವಸ ಸಂಚಾರ ಮಾಡ್ತಾನೆ ಅವನು. ಅಂದರೆ ನಮ್ಮ 12 ವರ್ಷ, 12 ವರ್ಷಗಳ ಒಮ್ಮೆ ಇದು ಮಹಾಕುಂಭ ಮೇಳ ಅಂತಕ್ಕಂಥದ್ದಾಗ್ತಾ ಇದೆ. ಹೀಗೆ ಪುರಾಣದ ಇತಿಹಾಸಗಳು, ಕಥೆಗಳು ಕೂಡ ವಿಶೇಷವಾಗಿ ಇದೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು 2ನೇ ಉತ್ತರ. ಕೊನೆಯದಾಗಿ ಒಂದು ತಿಳಿದುಕೊಳ್ಳೇಬೇಕಾದ್ದು ಅಂದರೆ ಅಘೋರಿಗಳು, ಸಾಧುಗಳು, ಸನ್ಯಾಸಿಗಳು ಯಾವುದೋ ಉತ್ತರ ಪ್ರದೇಶದ ಯಾವುದೋ ಗುಹೆಯಲ್ಲಿ ಎಲ್ಲೋ ಕುಳಿತುಕೊಂಡಿರ್ತಾರೆ. ಅವರು ನಮ್ಮ ಮಾಧ್ಯಮವನ್ನು ನೋಡೋದಿಲ್ಲ, ಏನೂ ನೋಡೋದಿಲ್ಲ. ಅವ್ರಿಗೆ ಕಾಲಗಣನೆಗಳನ್ನು ಹೇಗೆ ಅಂತಂದರೆ ಅದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲರೂ. ಏನಂದರೆ ಇದಕ್ಕೆ ಇಷ್ಟು ಜನ ಹೆಂಗೆ ಸೇರಿಸೋದ್ರಿ? ಯಾವುದೋ ಒಂದು ಸಣ್ಣ ಫಂಕ್ಷನ್ ಮಾಡಬೇಕಂದ್ರೆ ಇವತ್ತೇ ನಾಳಿನ ದಿನದಲ್ಲಿ ಮನೆಯಲ್ಲಿ ಮಾಡೋ ಫಂಕ್ಷನ್ಗಳಿಗೆ ಎಲ್ಲ ಬಂಧುಗಳು ಬರೋಲ್ಲ ರೀ. ಮನೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ಬರ್ತಾರೆ. ಇನ್ನು ಹೊರಗಡೆ ಮಾಡೋ ಕೆಲಸಗಳಿಗೆ ಜನನ ಸೇರಿಸೋಕೆ ಅಂತ ಹರಸಾಹಸವನ್ನು ಪಡ್ತಾರೆ. ಯಾರನ್ನೂ ಇನ್ವೈಟ್ ಮಾಡಿಲ್ಲ ಇಲ್ಲಿ. ಯಾವೊಬ್ಬ ರಾಜಕಾರಣಿನೂ ಇನ್ವೈಟ್ ಮಾಡಿಲ್ಲ, ಯಾವೊಬ್ಬ ಸಿನಿಮಾ ನಟರನ್ನು ಇನ್ವೈಟ್ ಮಾಡಿಲ್ಲ, ಯಾವೊಬ್ಬ ಸಾಮಾನ್ಯನೂ ಇನ್ವೈಟ್ ಮಾಡಿಲ್ಲ. ಅದು ಇಷ್ಟು ಜನ ಹೇಗೆ ಸೇರ್ತಾರೆ ಅಂದರೆ ರವಿ ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ, ಗುರು ವೃಷಭ ರಾಶಿಯಲ್ಲಿ ಇರುವಾಗ 12 ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭ ಮೇಳ ನಡೀತದೆ ಅಂತ ಪಂಚಾಂಗದಲ್ಲಿ ಹಾಕುವ ಒಂದು ಲೈನಿಂದ ಬರ್ತಾರೆ ಸಾಮಾನ್ಯ ಜನರು. ಬಳಸ್ತಾನೆ. ಆ ಅಮೃತವನ್ನ ತರುವಾಗ ಕುಂಭದಿಂದ, ಕುಂಭಮೇಳ ಅಮೃತವನ್ನ ತರುವಾಗ ಆ ಕುಂಭದಲ್ಲಿರತಕ್ಕಂತಹ ಅಮೃತದ ಹನಿಗಳು 4 ಕಡೆ ಬೀಳುತ್ತದೆ. ಅದರಲ್ಲಿ ಒಂದು ಪ್ರಯಾಗರಾಜ. ಅಲ್ಲಿ ಸಂಚಾರ ಮಾಡುವ ಕಾಲಗಳನ್ನ 12 ವರ್ಷ ಅಂತ ಕರೀತಾರೆ. ಇದು ಒಂದಾದ್ರೆ ಇನ್ನು ಅಮೃತ ಸಮುದ್ರ ಮಥನ ಆಗ್ತದೆ. ಅಮೃತ ಬಂತು, ಅಲ್ಲಿ ಇಂದ್ರನ ಮಗ ಏನು ಮಾಡ್ತಾನೆ ಅಂದರೆ ಅಮೃತ ಕಲಶವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಆವಾಗ 4 ಕಡೆ ಬೀಳುತ್ತದೆ. 12 ವರ್ಷಕ್ಕೆ ಒಮ್ಮೆ. ಯಾಕೆ ಅಂದರೆ ನಮ್ಮ 365 ದಿನ ದೇವತೆಗಳಿಗೆ 1 ದಿನ ಕೇವಲ. ಹಾಗೆ 12 ದಿವಸ ಸಂಚಾರ ಮಾಡ್ತಾನೆ ಅವನು. ಅಂದರೆ ನಮ್ಮ 12 ವರ್ಷ, 12 ವರ್ಷಗಳ ಒಮ್ಮೆ ಇದು ಮಹಾಕುಂಭ ಮೇಳ ಅಂತಕ್ಕಂಥದ್ದಾಗ್ತಾ ಇದೆ. ಹೀಗೆ ಪುರಾಣದ ಇತಿಹಾಸಗಳು, ಕಥೆಗಳು ಕೂಡ ವಿಶೇಷವಾಗಿ ಇದೆ. ಇವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು 2ನೇ ಉತ್ತರ. ಕೊನೆಯದಾಗಿ ಒಂದು ತಿಳಿದುಕೊಳ್ಳೇಬೇಕಾದ್ದು ಅಂದರೆ ಅಘೋರಿಗಳು, ಸಾಧುಗಳು, ಸನ್ಯಾಸಿಗಳು ಯಾವುದೋ ಉತ್ತರ ಪ್ರದೇಶದ ಯಾವುದೋ ಗುಹೆಯಲ್ಲಿ ಎಲ್ಲೋ ಕುಳಿತುಕೊಂಡಿರ್ತಾರೆ. ಅವರು ನಮ್ಮ ಮಾಧ್ಯಮವನ್ನು ನೋಡೋದಿಲ್ಲ, ಏನೂ ನೋಡೋದಿಲ್ಲ. ಅವ್ರಿಗೆ ಕಾಲಗಣನೆಗಳನ್ನು ಹೇಗೆ ಅಂತಂದರೆ ಅದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಎಲ್ಲರೂ. ಏನಂದರೆ ಇದಕ್ಕೆ ಇಷ್ಟು ಜನ ಹೆಂಗೆ ಸೇರಿಸೋದ್ರಿ? ಯಾವುದೋ ಒಂದು ಸಣ್ಣ ಫಂಕ್ಷನ್ ಮಾಡಬೇಕಂದ್ರೆ ಇವತ್ತೇ ನಾಳಿನ ದಿನದಲ್ಲಿ ಮನೆಯಲ್ಲಿ ಮಾಡೋ ಫಂಕ್ಷನ್ಗಳಿಗೆ ಎಲ್ಲ ಬಂಧುಗಳು ಬರೋಲ್ಲ ರೀ. ಮನೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ಬರ್ತಾರೆ. ಇನ್ನು ಹೊರಗಡೆ ಮಾಡೋ ಕೆಲಸಗಳಿಗೆ ಜನನ ಸೇರಿಸೋಕೆ ಅಂತ ಹರಸಾಹಸವನ್ನು ಪಡ್ತಾರೆ. ಯಾರನ್ನೂ ಇನ್ವೈಟ್ ಮಾಡಿಲ್ಲ ಇಲ್ಲಿ. ಯಾವೊಬ್ಬ ರಾಜಕಾರಣಿನೂ ಇನ್ವೈಟ್ ಮಾಡಿಲ್ಲ, ಯಾವೊಬ್ಬ ಸಿನಿಮಾ ನಟರನ್ನು ಇನ್ವೈಟ್ ಮಾಡಿಲ್ಲ, ಯಾವೊಬ್ಬ ಸಾಮಾನ್ಯನೂ ಇನ್ವೈಟ್ ಮಾಡಿಲ್ಲ. ಅದು ಇಷ್ಟು ಜನ ಹೇಗೆ ಸೇರ್ತಾರೆ ಅಂದರೆ ರವಿ ಮಕರ ರಾಶಿಯಲ್ಲಿ ಸಂಚಾರ ಮಾಡುವಾಗ, ಗುರು ವೃಷಭ ರಾಶಿಯಲ್ಲಿ ಇರುವಾಗ 12 ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭ ಮೇಳ ನಡೀತದೆ ಅಂತ ಪಂಚಾಂಗದಲ್ಲಿ ಹಾಕುವ ಒಂದು ಲೈನಿಂದ ಬರ್ತಾರೆ ಸಾಮಾನ್ಯ ಜನರು.